ರಾಣಿ ಹಬ್ಬಕ್ಕ ಕಾರ್ಯದಳದ ಸದಸ್ಯೆಯಾಗಿ ಈ ಉಳ್ಳಾಲದ ಮಣ್ಣಲ್ಲಿ ಈಗ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆ, ಸ್- ಈಗಾಗಲೇ ಮಾರ್ಚ್ 16, 17, 18 ರಾಣಿ ಹಬ್ಬಕ್ಕ ಆರಾಧನೆ ಮಾಡ್ತಾ ಇದ್ದಂಥ ಪೂರ್ವ ಕಟ್ಟುಕಟ್ಟಳೆಗಳು ಆರಂಭ ಆಗಬೇಕು, ಉಳ್ಳಾಲದ ಮಣ್ಣು ಧರ್ಮದ ನಡೆಗೆ ಬರಬೇಕು ಅನ್ನುವಂತಹ ಒಂದು ಪ್ರಯತ್ನ ಮತ್ತು ಸಮಸ್ತ ಉಳ್ಳಾಲಕ್ಕೆ ಒಳ್ಳೇದಾಗಬೇಕು, ಸಮಸ್ತ ಹಿಂದೂ ಬಂಧುಗಳು ಒಟ್ಟಾಗಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಕೊಂಡೇವೂರು ಸ್ವಾಮಿಗಳ ನೇತೃತ್ವದಲ್ಲಿ, ಅದೇ ರೀತಿಯ ರಾಣಿ ಅಬ್ಬಕ್ಕನವರ ಕುಟುಂಬಸ್ಥರ ಮೂಲಕ ಮತ್ತೆ ಈಗ ರಾಣಿ ಅಬ್ಬಕ್ಕ ವಾಸಿಸ್ತಾ ಇದ್ದ ಅರಮನೆಯಲ್ಲಿ ಈಗ ವಾಸಿಸ್ತಾ ಇರುವಂತಹ ಶ್ರೀಕರ ಕಿಣಿ ಅವರ ನೇತೃತ್ವದಲ್ಲಿ 5 ದಿನದ ಒಟ್ಟು 5 ದಿನ, 3 ದಿನ ಮಾರ್ಚ್ 16, 17, 18 ಮತ್ತೆ ಮೇ 6, 7ರಂದು ಅಷ್ಟಮಂಗಳ ಪ್ರಶ್ನೆ ಆಗಿರ್ತದೆ. ಆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಸೂಚಿಸಿರುವಂತೆ 23 ಪರಿಹಾರಗಳನ್ನು ಹೇಳಿದ್ರು. ಆ 23 ಪರಿಹಾರಗಳನ್ನು ಕೂಡ ಯಾವುದೇ ವಿಘ್ನಗಳು ಇಲ್ಲದೆ ನಾವು ಮಾಡಿದ್ದೇವೆ. ಅದರಲ್ಲಿ ಒಂದು ಬಾಕಿಯಾಗಿರ್ತದೆ. ಅಂದ್ರೆ ಇವರು GSB ಅವರ ಸ್ವಾಮೀಜಿ ಅವರು ಚಾತುರ್ಮಾಸದ ಮೇಲೆ ಹೊರಗೆ ಇರುವ ಕಾರಣ ಅವರು ಬಂದ ನಂತರ ಅದನ್ನು ಮಾಡುದು ಅಂತ ಹೇಳಿ, ಮತ್ತೆ ಉಳಿದದೆಲ್ಲ ಯಾವುದೇ ವಿಘ್ನಗಳಿಲ್ಲದೆ ಕೆಲಸ ಕಾರ್ಯಗಳು ನಡೆದಿದೆ. ಈಗಾಗಲೇ ಈ ಸೋಮನಾಥ ದೇವರ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಸೋಮನಾಥ ದೇವರ 2 ಕೆರೆಗಳ ಬಗ್ಗೆ ಉಲ್ಲೇಖ ಆಗಿತ್ತು. ಈ ಕೆರೆಗಳನ್ನು ಕ್ಲೀನ್ ಮಾಡಿದ ಅಥವಾ ಇದನ್ನು ಜೀರ್ಣೋದ್ಧಾರ ಮಾಡಿದ್ರೆ ಸಮಸ್ತ ಹಿಂದೂ ಸಮಾಜಕ್ಕೆ, ಊರಿಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಪ್ರಶ್ನೆಯಲ್ಲಿ ತಿಳಿದು ಬಂದಿರ್ತದೆ. ಆ ಉದ್ದೇಶಕ್ಕೋಸ್ಕರ ಈ ಒಂದು ಕೆರೆಯನ್ನು ನಾವು ಇಲ್ಲಿ ಮೇಲಂಗಡಿಯಲ್ಲಿರುವ ಸೋಮನಾಥ ಚಾವಡಿಯಲ್ಲಿ ಇರುವಂತಹ ಕೆರೆಗಳನ್ನು ಹುಡುಕಿಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಕೆರೆ ಇಡೀ ಒಂದು ಗಿಡ ಗಂಟಿಗಳಿಂದ ಮುಚ್ಚಿ ಹೋಗಿತ್ತು. ಮತ್ತೊಂದು ಕೆರೆ ನೋಡುವ ಪರಿಸ್ಥಿತಿಯಲ್ಲಿತ್ತು. ಒಂದು ಕೆರೆ ಅದು ಸೋಮನಾಥ ದೇವರು ಜಳಕ ಮಾಡ್ತಾ ಇದ್ದ ಕೆರೆ ಚಾವಡಿಯ ಎದುರುಗಡೆ ಇದೆ. ಇನ್ನೊಂದು ದರ್ಶನ ಪಾತ್ರಿಗಳು ಸೋಮನಾಥ ದೇವರೊಟ್ಟಿಗೆ ಚಾಮುಂಡಿ ಆಗಿರ್ಬೋದು, ಉಳಿಯ ಇರ್ಬೋದು, ಅಥವಾ ಅಡ್ಕ ಚಾಮುಂಡಿ ಇರ್ಬೋದು, ಇಲ್ಲಿಯ ಭಗವತಿ ಅಮ್ಮನ ದರ್ಶನ ಪಾತ್ರಿಗಳು ಸೋಮನಾಥ ದೇವರೊಟ್ಟಿಗೆ ಜಳಕಕ್ಕೆ ಬರ್ತಾ ಇದ್ದಂಥದ್ದು. ಇದರ ಉಲ್ಲೇಖ ನಮಗೆ ಅಲುಪರ ಕಾಲದಲ್ಲಿ ಸಿಗ್ತದೆ. ಅಲುಪರ ಶಾಸನದಲ್ಲಿ ನಾವು ಹುಡುಕಿದ್ರೆ ಅಲುಪರ ಶಾಸನದಲ್ಲಿ ಇಲ್ಲಿಗೆ ಸೋಮನಾಥ ದೇವರು ಜಳಕಕ್ಕೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೋಸ್ಕರ, ಅದರ ಕೆಲಸಕ್ಕೋಸ್ಕರ ಅಂತೇಳಿ ಭೂಮಿ ದಾನ ಮಾಡಿರುವಂತಹದ್ದು, ಎಣ್ಣೆ ದಾನ ಮಾಡಿರುವಂತಹದ್ದು, ಮತ್ತೆ ಹಣ ದಾನ ಮಾಡಿರುವಂತಹದ್ದು ಕೊಟ್ಟಿರುವಂತಹ ಕುರಿತು ಉಲ್ಲೇಖ ಬರ್ತದೆ. ಅದೇ ಅಲ್ಲದೆ ನಮ್ಮ ಕೆಳದಿ ಅರಸರ ಕಾಲದಲ್ಲಿರ್ಬೋದು, ಚೌಟ ವಂಶಸ್ಥರ ಕಾಲದಲ್ಲಿ ಈ ಸಂದರ್ಭದಲ್ಲಿಯೂ ಕೂಡ ನಮಗೆ ದಾಖಲೆಗಳು ಉಲ್ಲೇಖ ಆಗ್ತದೆ. ಇಲ್ಲಿ ದೇವರು ಜಳಕಕ್ಕೆ ಬರ್ತಾ ಇದ್ದಂತಹದ್ದು, ಅವರೊಟ್ಟಿಗೆ ಬರ್ತಾ ಇದ್ದಂತಹ ಜಳಕಕ್ಕೆ ಬರ್ತಾ ಇದ್ದಂತಹ ಪಾತ್ರಿಗಳು ಏನಿದ್ದಾರೆ ಅವರು ಸ್ನಾನ ಮಾಡ್ತಾ ಇದ್ದಂತಹ ಕೆರೆಯನ್ನು ನಾವು ಇಲ್ಲಿ ಈಗಾಗಲೇ ಕ್ಲೀನ್ ಮಾಡಿದ್ದೇವೆ. ಸುಮಾರು ಜೂನ್ 28ರಿಂದ ಆರಂಭ ಮಾಡಿ ನಾವು ಆಗಸ್ಟ್ 2ನೇ ಭಾನುವಾರದವರೆಗೆ ಕೆಲಸ ಮಾಡಿದ್ದೇವೆ. 6 ವಾರಗಳವರೆಗೆ ಈ ಸುತ್ತಮುತ್ತ ಉಳ್ಳಾಲದ ಈ ಸುತ್ತಮುತ್ತ ಇರುವಂತಹ ಸಂಘ ಸಂಸ್ಥೆಗಳು, ದಲ್ಲಿರುವಂತಹ ಸದಸ್ಯರು, ಕಾರ್ಯಕರ್ತರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಈ ಕರ ಸೇವೆಯ ಮೂಲಕ ಮಾಡಬೇಕು ಅಂತ ಹೇಳಿ ಎಲ್ಲರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು, ಇದನ್ನು JCB ತಂದು ಮಾಡ್ಬೋದು ಅಂತ ಹೇಳಿ. ಆದರೆ ಇದು ದೇವರ ದೇವರ ಪೂಜೆಗೆ ಬಳಕೆ ಆಗ್ತಾ ಇದ್ದಂತಹ ಕೆರೆ ಆದ ಕಾರಣ, ಮತ್ತು ಈ ಉಳ್ಳಾಲದ ಮಣ್ಣಲ್ಲಿರುವಂತಹ ಪ್ರತಿಯೊಬ್ಬನಿಗೂ ಕೂಡ ಇದು ನನ್ನದು ಅನ್ನುವಂತಹ ಆ ಒಂದು ಅಸ್ಮಿತೆ ಬರಬೇಕು, ನನ್ನದು ಅನ್ನುವಂತಹ ಭಾವನೆ ಬರಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಸ್ವಯಂ ಸೇವಕರ ಮೂಲಕನೇ ಅಥವಾ ನಮ್ಮ ಕಾರ್ಯಕರ್ತರ ಮೂಲಕನೇ ನಾವು ಸೋಮನಾಥನದೊಂದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೋಸ್ಕರ ಇದನ್ನು ಕರಸೇವೆಯ ಮೂಲಕ ನಾವು ಮಾಡಿಸಿರುವಂತಹದ್ದು. ಅದಾದ ನಂತರ ಈಗ ನಾಳ್ದು 23ನೇ ತಾರೀಕಿಗೆ ನಾವು ಸೋಮನಾಥ ದೇವರ ಕೆರೆಯನ್ನು ಕ್ಲೀನ್ ಮಾಡಲಿಕ್ಕಿದ್ದೇವೆ. ಅಂದರೆ ನಮಗೆ ಅನೇಕ ಸೂಚನೆಗಳು ಇರ್ಬೋದು, ಬೇರೆ ಬೇರೆ ಒಂದು ಪ್ರಕೃತಿಯ ರಹಸ್ಯಗಳು ಏನಿರ್ತದ ಅದರಲ್ಲಿ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಇಲ್ಲಿ ತುಂಬಾ ಶುದ್ಧಾಚಾರ ಬೇಕು, ತುಂಬ ಶ್ರದ್ಧೆ ಬೇಕು, ಭಕ್ತಿಯಿಂದ ಇಲ್ಲಿ ಸೇವೆ ಮಾಡಬೇಕು. ಉಳಿದ ಕೆಲಸಗಳನ್ನು ಮಾಡಿದ ಹಾಗೆ ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಸೂಚನೆಗಳು ಕೂಡ ಸಿಕ್ಕಿದೆ. ಈಗಾಗಲೇ ಸೋಮನಾಥ ದೇವರ ಒಂದು ಸುಮಾರು 120 ವರ್ಷ ಆಗಿರ್ಬೋದು ಈ ದೇವರು ಇಲ್ಲಿಗೆ ಬರುವುದು ನಿಲ್ಲಿಸಿ. ಯಾವುದೋ ಗಲಾಟೆ ಸಂದರ್ಭದಲ್ಲಿ ದೇವರು ಜಳಕಕ್ಕೆ ಈಗ 9 ಕೆರೆಗೆ ಹೋಗ್ತಾ ಇದ್ದಾರೆ. ಆದರೆ ಮೊದಲು ಬರ್ತಾ ಇದ್ದಂಥ ಇದು ಮತ್ತೆ ಪೂರ್ವ ಕಟ್ಟುಕಟ್ಟಲೆ ಆರಂಭವಾಗಿ ದೇವರು ಮತ್ತೆ ಇಲ್ಲಿಗೆ ಜಳಕಕ್ಕೆ ಬರುವ ಹಾಗೆ ಆಗಬೇಕು ಅಂತ ಹೇಳೋ ಉದ್ದೇಶಕ್ಕೆ ಇದು ಸಿಕ್ಕಿರುವಂತಹ ಸೂಚನೆ ಅಂತ ಹೇಳಿ ನಾವು ಇದನ್ನು ಅಂದ್ಕೊಳ್ಬಹುದು. ಅಂದ್ರೆ ನಾವೀಗ ನಮ್ದು ಮನೆಯಲ್ಲಿಟ್ಟಂತ ಪ್ರಶ್ನೆಯಲ್ಲಿ ಕಂಡ ಪ್ರಕಾರ ಇಲ್ಲಿ ಹತ್ತಿರದಲ್ಲಿ ಅರಮನೆ ಇತ್ತು, ಜೈನ ಅರಮನೆ ಇತ್ತು ಅಂತ ನಮ್ಗೆ ಮೊದಲಿಗೆ ನಮ್ಮ ಮನೆಯಲ್ಲಿ ಒಂದು ಪ್ರಶ್ನೆ ಇಟ್ಟಿದ್ರು.
ಅದರಲ್ಲಿ ಕಂಡ ಪ್ರಕಾರ ನಂತರ ನಾವು ನಮ್ಮ ಶ್ರೀಕರ್ಗಿಣಿಯವರ ಹತ್ರ ವಿಚಾರಿಸಿದಾಗ ಹೌದು ಇದು ಪೂರ್ವದಲ್ಲಿ ಜೈನರಿಗೆ ಸಂಬಂಧಪಟ್ಟಂತ ಮನೆ. ನಂತರ ನಮ್ಮ ಹಿರಿಯವರು ಇದರಲ್ಲಿ ಅಬ್ಬಕರಾಣಿಯ ಇದರಲ್ಲಿ ಕೆಲಸ ಮಾಡ್ತಿದ್ರು. ಅದ ನಂತರ ನಮಗೆ ಇದು ಈ ಮನೆ ಇದಾಯಿತು ಅಂತ ಹೇಳಿದ್ರು. ಅದರ ನಂತರ ನಾವು ಈಗ ಆ, ಇಲ್ಲಿ ಸೋಮನಾಥ ಚಾವಡಿಯಲ್ಲಿ ಇಲ್ಲಿ ಪುರಾತನ ಕೆರೆ ಉಂಟು ಅಂತ ಪ್ರಶ್ನೆಯಲ್ಲಿ ಕಂಡು ಬಂತು. ಅದೇ ರೀತಿ ಇಲ್ಲಿ ಬಂದು ನೋಡುವಾಗ ಇದರ ಈಶಾನ್ಯ ದಿಕ್ಕಿನಲ್ಲಿ ಫುಲ್ಲು ಪೊದೆಗಳಿಂದ ಮುಚ್ಚಲ್ಪಟ್ಟಿದ್ದಂಥ ಒಂದು ಸ್ಥಳವನ್ನು ನಾವು ಪರಿಶೋಧಿಸಿದಾಗ ಅಲ್ಲಿ ಒಂದು ಕೆರೆ ಇರುವಂಥ ಕುರು ಕಂಡಿತ್ತು. ನಂತರ ಅದನ್ನು ನಾವು ಸಾಧಾರಣ ಒಂದು 5 ವಾರಗಳಿಂದ ಎಲ್ಲ ಸಂಘ ಸಂಸ್ಥೆಯ ಜನರು ನಿರಂತರ ಒಂದು ಬೆಳಿಗ್ಗೆ ಒಂದು 7 ಗಂಟೆಗೆ ಪ್ರಾರಂಭಿಸಿದ್ರೆ ಸಂಜೆ ಒಂದು 4:30 5 ಗಂಟೆ ತನಕ ಅದರಲ್ಲಿ ಅಂದ್ರೆ ತುಂಬಾ ಆಳವಾಗಿ ಕೆಸರುಗಳೆಲ್ಲ ತುಂಬಿತ್ತು. ಅದನ್ನೆಲ್ಲ ಎಷ್ಟು ಮಂದಿ? ಸಾಧಾರಣ ಒಂದು 20-30 ಮಂದಿ ಪೂರ ಎಲ್ಲ ಸಂಘ ಸಂಸ್ಥೆಯ ಹೂಡಿಕೆಯೊಂದಿಗೆ ಇಲ್ಲಿ ನಾವು ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದೇವೆ. ಮೊದಲಿಗೆ ತುಂಬಾ ಕೆಸರಂದ್ರೆ ಅದಕ್ಕೆ ಇಳಿಯುವಂತ ಪರಿಸ್ಥಿತಿ ಇರಲಿಲ್ಲ. ಎಲ್ಲ ಬೇಡದ ತ್ಯಾಜ್ಯ ಎಲ್ಲ ಅದರಲ್ಲಿತ್ತು. ಆದರೂ ನಾವು ಇದು ಬಿಡದೆ ಛಲ ಬಿಡದೆ ನಿರಂತರವಾಗಿ ಕಳೆದ 5 ವಾರಗಳಿಂದ ಪಂಪ್ ಸೆಟ್ ಒಂದು ತಂದು 2 ಒಂದು ಹೈ ಕೆಪಾಸಿಟಿ ಪಂಪ್ ಸೆಟ್ ತಂದು ನೀರು ಖಾಲಿ ಮಾಡಿ ಇದರ ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದೇವೆ. ಅದಲ್ಲದೆ ಎಲ್ಲರೂ ಇದಕ್ಕೆ ಒಳ್ಳೆ ಸಹಕಾರ ನೀಡಿದ್ದಾರೆ. ಇನ್ನು ಮುಂದಕ್ಕೂ ಇದರಲ್ಲಿ ಹೆಚ್ಚಿನ ಕೆಲಸ ನಮ್ಮ ಈ ಮನೆಯ ಎದುರುಗಡೆ ಇರುವಂಥ ಸೋಮನಾಥ ಜಲಕದ ಕೆರೆ ಈಗ ನಾಳ್ದು ಆದಿತ್ಯವಾರದಿಂದ ಅದನ್ನು ಕ್ಲೀನ್ ಮಾಡುವ ಸ್ವಚ್ಛ ಮಾಡುವ